ಹಿರಿಯ ನಟ ಹಾಸ್ಯ ಕಲಾವಿದರಾಗಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶ ಆಗಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಜನಾರ್ದನ್ ಅವರು ವಿಧಿವಶರಾಗಿದ್ದಾರೆ. ಈ ಹಿಂದೆ ಕೂಡ ಅವರ ಆರೋಗ್ಯದಲ್ಲಿ ತೀವ್ರ ರೀತಿಯಾದಂಥ ಏರುಪೇರಾಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನೋಡಿ, 800ಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿದ್ದಾರೆ ಜನಾರ್ದನ್ ಅವರು. ಆದರೆ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ತಮ್ಮ ಕಷ್ಟದ ಕಾಲದ ಬಗ್ಗೆ ಮಾತನಾಡಿದರು. ಮನಸ್ಸು ಬಿಚ್ಚಿ ಯಾವ ಥರದ್ದು ಪರಿಸ್ಥಿತಿಯನ್ನು ತಾನು ಎದುರಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳಿದರು. ಇದು ಕೆಲವು ಕಲಾವಿದರಿಗೂ ಕೂಡ ಮಾರ್ಗದರ್ಶನವೂ ಹೌದು, ಸಲಹೆಯೂ ಕೂಡ ಹೌದು. ಸಾಮಾನ್ಯವಾಗಿ ನಾವು ಕಲಾವಿದರ ಬದುಕು ಹೇಗಂತ ಅಂದ್ಕೊಬಿಡ್ತೀವಿ ಅಂತಂದರೆ, ಕ್ಯಾಮರಾ ಎದುರು, ಸಮಾಜದ ಎದುರು ತುಂಬ ಸ್ಥಿತಿವಂತರು ಅನ್ನುವಂಥ ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ತುಂಬ ಕಷ್ಟದ ಜೀವನವನ್ನು ಎದುರಿಸ್ಕೊಂಡು ಬರ್ತಾ ಇರ್ತಾರೆ. ಫಸ್ಟು ಇವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಇವರ ಆರೋಗ್ಯ ಸರಿ ಹೋಗಬೇಕು, ಉತ್ತಮವಾದಂಥ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಸಂಘ ಸಂಸ್ಥೆಗಳು ಇವ್ರ ನೆರವಿಗೆ ಬರುತ್ತೆ. ಕೆಲವು ಹಿರಿಯ ಕಲಾವಿದರು ಇವರಿಗೆ ಸಪೋರ್ಟ್ ಮಾಡ್ತಾರೆ. ಹುಷಾರಾಗಬೇಕು, ಗುಣಮುಖರಾಗಬೇಕು, ವಾಪಸ್ ಬರಬೇಕು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಜೊತೆಗೆ ಕೆಲಸ ಮಾಡಿದ್ರಲ್ಲ ಅನೇಕ ಹಿರಿಯ ಕಲಾವಿದರುಗಳು, ಅವರು ಹಣ ಸಹಾಯ ಮಾಡ್ತಾರೆ. ಅಂದರೆ 800ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ರೂ ಕೂಡ ಕೊನೆ ಕಾಲದಲ್ಲಿ ಬರಿಗೈ ಆಗಿತ್ತು ಅನ್ನೋದೊಂದು ಬೇಸರ ಅವರಿಗೆ ಇತ್ತು. ಆ ಕಾರಣಕ್ಕಾಗಿಯೇ ಕಲಾವಿದರ ಬದುಕು ಹೀಗೆ ಇರುತ್ತೆ ಅನ್ನೋದನ್ನು ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಕಾಂಬಿನೇಷನ್ ಹಿಟ್ ಆದಮೇಲೆ ಇವರಿಗೆ ಸಾಕಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಅಭಿನಯಿಸೋಕ್ಕೆ ಬರುತ್ತೆ. 22 ವರ್ಷಗಳ ಹಿಂದೆ ಇವ್ರಿಗೊಂದ್ಸತಿ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಆಗ ಇವರು ಆಸ್ಪತ್ರೆಗೆ ದಾಖಲಾಗಿದ್ದರು, ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಇವರಿಗೆ ಸ್ಟಂಟನ್ನು ಅಳವಡಿಸಲಾಗಿತ್ತು 22 ವರ್ಷದ ಹಿಂದೆ. ಇತ್ತೀಚೆಗೆ ಇವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. 3 ಬಾರಿ ಜನಾರ್ದನ್ ಅವರಿಗೆ ಹೃದಯಾಘಾತವಾಗಿತ್ತು. 2 ವರ್ಷಗಳ ಹಿಂದೆ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು, ಚಿಕಿತ್ಸೆಯನ್ನು ಪಡೆದಿದ್ದರು. ಆ ಸಂದರ್ಭದಲ್ಲಿಗೆ ತನಗೆ ಆರೋಗ್ಯ ಸಮಸ್ಯೆ ಇದೆ, ಇನ್ನು ಮುಂದೆ ನನಗೆ ಅಭಿನಯಿಸೋಕ್ಕಾಗೋದಿಲ್ವೇನೋ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿದ್ರು ಕೂಡ. ಆದರೆ ಸಿಕ್ಕಂಥ ಅವಕಾಶಗಳನ್ನು ಅವರು ಸದುಪಯೋಗ ಪಡಿಸ್ಕೊಳ್ತಾ ಇದ್ದರು. ಒಬ್ಬ ಹಾಸ್ಯ ಕಲಾವಿದ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಅದು ಅಷ್ಟು ಸುಲಭವೂ ಅಲ್ಲ. ಯಾಕಂದರೆ ಸಾಕಷ್ಟು ರೀತಿಯಾದಂಥ ಕಲಾವಿದರುಗಳು ಇರ್ತಾರೆ, ಎಲ್ಲರಿಗೂ ಅವಕಾಶಗಳು ಸಿಗಬೇಕಾಗಿರತ್ತೆ, ಎಲ್ಲರೂ ಮಿಂಚ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಆದರೆ ಬ್ಯಾಂಕ್ ಜನಾರ್ದನ್ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ರು. ಪಾತ್ರಗಳಿಗೆ ತಕ್ಕಂತೆಯೇ ಅಭಿನಯಿಸ್ತಾ ಇದ್ದಿದ್ದರಿಂದ ಇವರು ಅಭಿನಯಿಸ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ನೈಜವಾಗಿ, ಸಹಜವಾಗಿ ಅಭಿನಯಿಸ್ತಾ ಇದ್ದರು. ಆದರೆ ಬರ್ತಾ 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 ವಯಸ್ಸಾಗ್ತಾ ಇದ್ದ ಹಾಗೇ ತೀರಾ ಬಳಲಿದ್ರು. 3 ಬಾರಿ ಹೃದಯಾಘಾತ ಅಂತಂದರೆ ಆ ಜೀವ ಎಷ್ಟು ಮಟ್ಟಿಗೆ ತಡ್ಕೊಂಡಿತ್ತು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. 76 ವರ್ಷ, ಇನ್ನು ಸಾಧ್ಯ ಆಗಲ್ಲ ಅಂತ ಕೊನೆ ಉಸಿರೆಳೆದಿದ್ದಾರೆ. ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಅವರ ಆಪ್ತರು ಅವರಿಗೆ ಧನ ಸಹಾಯದ ಜೊತೆಗೆ ಮಾನಸಿಕ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದರು. ಆದರೂ ಕೊನೆಯದಾಗಿ ಯಾವುದೇ ಟ್ರೀಟ್ಮೆಂಟಿಗೆ ಅವರು ಸ್ಪಂದಿಸಲೇ ಇಲ್ಲ. ಇನ್ನು ಇದೀಗ ಅವರ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಅವರ ನಿವಾಸ ಅಂದರೆ ಬ್ಯಾಂಕ್ ಜನಾರ್ದನ್ ಅವರ ಮನೆ ಬಳಿಗೆ ಈ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಅವರ ಜೊತೆಗೆ ಅಭಿನಯಿಸಿದಂಥ ಕಲಾವಿದರು, ಹಿರಿಯ ಕಲಾವಿದರು, ರಂಗಭೂಮಿ ಕಲಾವಿದರು ಇದೀಗ ಜನಾರ್ದನ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಅದಕ್ಕೆ ಅಂತ ಅವರ ಕುಟುಂಬಸ್ಥರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆ ಉಸಿರೆಳೆದಿರುವಂಥ ಸುದ್ದಿ ಚಿತ್ರರಂಗಕ್ಕೆ ಗೊತ್ತಾಗ್ತಾ ಇದ್ದ ಹಾಗೇ ಒಂದು ರೀತಿಯಾದಂಥ ಆಘಾತ ಆಗಿರೋದು. 1948ರಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸ್ತಾರೆ. ಅಲ್ಲಿಗೆ ಒಂದು ಬ್ಯಾಂಕ್ ಒಂದರಲ್ಲಿ, ವಿಜಯ ಬ್ಯಾಂಕ್ ಒಂದರಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದರು. ಶಾಲಾ ಹಾಗೂ ಕಾಲೇಜು ದಿನಗಳಲ್ಲೇ ಇವರಿಗೆ ನಾಟಕದ ಬಗ್ಗೆ, ನಟನೆಯ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಆಸಕ್ತಿ ಇತ್ತು. ಆಗಾಗ ಸ್ಥಳೀಯ ಮಟ್ಟದಲ್ಲಿ
ಇರ್ತಿದ್ದಂಥ ನಾಟಕಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಬಣ್ಣ ಹಚ್ತಾ ಇದ್ರು. ಇವರು ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ಕೂಡ ಕೆಲವು ವರ್ಷಗಳ ಕಾಲ ಅಭಿನಯಿಸ್ತಾರೆ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹೀಗೇನೆ ಅನೇಕ ಘಟಾನುಘಟಿ ನಾಯಕರುಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇವರು ಅಭಿನಯಿಸಿದಂಥ ಕೆಲವು ಸಿನಿಮಾಗಳು ಇವತ್ತಿಗೂ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾದ ಜೊತೆಗೆ ನೆನಪಿನಲ್ಲಿ ಉಳಿದಿರುವಂಥ ಸಿನಿಮಾ. ಅದು ಉಶ್ ಆಗಿರ್ಬೋದು, ತರ್ಲೆ ನನ್ನ ಮಗ ಆಗಿರ್ಬೋದು, ಸೂಪರ್ ನನ್ನ ಮಗ ಆಗಿರ್ಬೋದು, ಬಂಡ ನನ್ನ ಗಂಡ, ಇವೆಲ್ಲವೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ಟಾದಂಥ ಸಿನಿಮಾ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಹಾಸ್ಯ ನಟರಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಇವರು ಕೇವಲ ಸಿನಿಮಾಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ರಂಗಭೂಮಿ ಕಲಾವಿದರ ಜೊತೆಗೂ ಕೂಡ ಒಳ್ಳೆಯ ಅವಿನಾಭಾವ ಸಂಬಂಧ ಅನ್ನೋದು ಇವರಿಗಿತ್ತು. ಹಾಗಾಗಿಯೇ ಹಿರಿಯ ನಟರು ಮತ್ತು ಕಿರಿಯ ನಟರು ಇವರನ್ನು ಇಷ್ಟಪಡ್ತಾ ಇದ್ರು. ಸಿನಿಮಾದ ನಂತರ ಸೀರಿಯಲ್ಗಳಲ್ಲೂ ಕೂಡ ಇವರು ಮೋಡಿ ಮಾಡಿದರು. ಪಾಪ ಪಾಂಡು ತುಂಬಾ ಫೇಮಸ್ ಆದಂಥ ಸೀರಿಯಲ್. ಆ ಕಾಲದಲ್ಲಿ ಪಾಪ ಪಾಂಡು ಅಂತ ಅಂದ್ರೇ ಎಲ್ಲರೂ ಮನೆ ಮಂದಿ ಟಿ ವಿ ಮುಂದೆ ಕೂರ್ತಾಯಿದ್ರು. ಒಂದೇ ಥರದ ಸೀರಿಯಲ್ಗಳು ಬರ್ತಾ ಇದ್ದಾಗ ಡಿಫ್ರೆಂಟಾಗಿ ಬಂದಂಥ ಸೀರಿಯಲ್ ಪಾಪ ಪಾಂಡು. ಬೇರೆಯದ್ದೇ ರೀತಿಯಾದಂಥ ಶೈಲಿಯನ್ನು ಹೊಂದಿದ್ದಂಥ ಪಾಪ ಪಾಂಡು ಸೀರಿಯಲ್ನಲ್ಲಿ ಇವರು ಕೂಡ ಇದ್ದರು. ಅದಾದ ನಂತರ ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಜೋಕಾಲಿ ಇಂಥ ಸೀರಿಯಲ್ಗಳಲ್ಲೂ ಕೂಡ ಇವರು ನಟಿಸಿದರು. ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಕೂಡ ಅವಕಾಶಗಳು ಇವರಿಗೆ ಇತ್ತು. ಸಿಕ್ಕಂತೆ ಎಲ್ಲ ಅವಕಾಶಗಳನ್ನು ಕೂಡ ಇವರು ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ರು. ಅವಕಾಶಗಳು ಸಿಕ್ಕಿದಾಗ ಹಿಗ್ಗಿರಲಿಲ್ಲ, ಅವಕಾಶಗಳೇ ಇಲ್ಲದಿದ್ದಾಗ ಕುಗ್ಗಿರಲಿಲ್ಲ. ಬಂದಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದರು. ಒಂದು ಕಾಲದಲ್ಲಿ ಬಹು ಬೇಡಿಕೆಯ ಹಾಸ್ಯ ನಟ ಆಗಿದ್ರೂ ಕೂಡ ಯಾವತ್ತೂ ಅಹಂಕಾರ ತೋರಿಸಿದವರಲ್ಲ. ಯಾರೇ ಯಾವುದೇ ಪಾತ್ರ ಇದೆ ಅಂತ ಹೇಳಿದ್ರೂ ಅದನ್ನು ಆಲಿಸಿ ಮಾಡ್ತೀನಿ ಅಂತ ಒಪ್ಪಿಗೆ ನೀಡಿ ಅದಕ್ಕೆ ಅಷ್ಟೇ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕಿ ಅಭಿನಯಿಸ್ತಾ ಇದ್ರು. ಸಿನಿಮಾ ಹಿಟ್ಟಾದಾಗ ಇವ್ರಿಗೂ ಕೂಡ ಜೈಕಾರ ಹಾಕ್ತಾಯಿದ್ರು. ಈ ಪಾತ್ರ ಇದ್ದಿದ್ದರಿಂದಲೇ ಸಿನಿಮಾ ಹೈಲೈಟ್ ಆಯಿತು ಅಂತ ಹೇಳಿದ್ದು ಕೂಡ ಇದೆ. ಒಬ್ಬರನ್ನು ನಗಿಸುವಂಥದ್ದು ಅಥವಾ ಹಾಸ್ಯ ಮಾಡಿ ತಾನು ಹಾಸ್ಯಕ್ಕೊಳಗಾಗಿ ಸುತ್ತಮುತ್ತಲಿರುವವರನ್ನು ಹಾಸ್ಯ ಮಾಡಿ ಸುತ್ತಮುತ್ತಲಿರುವಂಥ ನಗುವಿಗೆ ಕಾರಣವಾಗುವುದು ಇದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆದರೆ ಜನಾರ್ದನ್ ಅವರು ಅದೇ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ, ಅದೇ ಕ್ಷೇತ್ರದಲ್ಲಿ ಛಾಪು ಮೂಡಿಸ್ತಾರೆ, ಅದೇ ಕ್ಷೇತ್ರದಲ್ಲಿ ಮುಂದುವರಿತಾರೆ. ಆದರೆ ಆರೋಗ್ಯ ತೀರ ರೀತಿಯಾಗಿ ಹದಗೆಡ್ತಾ ಬರುತ್ತೆ. 27 ವರ್ಷದ ಹಿಂದೆಯೇ ಇವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗಲೂ ಹೃದಯಾಘಾತ ಸಂಭವಿಸಿದಾಗ ಸ್ಟಂಟ್ ಅಳವಡಿಕೆ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾರೆ. ಅಂದರೆ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡೋದು ಬೇಡ ಅಂತ ನಿರ್ಧರಿಸ್ತಾರೆ. ಕೆಲವೊಂದಷ್ಟು ಪಾತ್ರಗಳಲ್ಲಿ ಮಾತ್ರ ಒಪ್ಕೊಳ್ತಾರೆ. ಆದರೆ ಜೀವನ ಕೂಡ ನಡಿಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ ಸೀರಿಯಲ್ಗೂ ಕೂಡ ಇವರು ಆಗಮಿಸ್ತಾರೆ. ಅದಾದಮೇಲೆ ಮತ್ತೊಮ್ಮೆ ಇವರಿಗೆ 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ತೀರ ರೀತಿಯಾಗಿ ಬಳಲಿದ್ರು. ಆಗ ಆಸ್ಪತ್ರೆಗೆ ದಾಖಲಾದಾಗ ಇವರ ಸಹ ಕಲಾವಿದರು ಇವರಿಗೆ ಮಾನಸಿಕವಾಗಿ ಜೊತೆಗೆ ನಿಂತ್ಕೊಳ್ತಾರೆ, ಧೈರ್ಯ ತುಂಬ್ತಾರೆ. ಏನೂ ಆಗೋದಿಲ್ಲ, ನಿನ್ನ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾರೆ. ಎಲ್ಲರೂ ಒಗ್ಗೂಡಿ ಇವರ ಟ್ರೀಟ್ಮೆಂಟ್ ವೆಚ್ಚವನ್ನು ಭರಿಸ್ತೀವಿ ಅಂತ ಹೇಳ್ತಾರೆ. ಎಂಥದ್ದೇ ಸಂದರ್ಭದಲ್ಲಾದರೂ ನಾವು ಜೊತೆಗೆ ನಿಲ್ತೀವಿ ಅಂತ ಧೈರ್ಯ ತುಂಬ್ತಾರೆ. ಮತ್ತು ಚೇತರಿಕೆ ಕಂಡಿದ್ರು. ಆಗ ಎಲ್ರಿಗೂ ಕೂಡ ಖುಷಿಯಾಗಿತ್ತು. ಒಬ್ಬ ಹಿರಿಯ ನಟನ ಜೊತೆಗೆ ಎಲ್ಲರೂ ನಿಂತಿದ್ದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಖುಷಿ ತರಿಸಿತ್ತು. ಕೇವಲ ಅವರು ಫಾರ್ಮ್ನಲ್ಲಿದ್ದಾಗ ಮಾತ್ರ, ಅಂದರೆ ಅವರು ಸ್ಕ್ರೀನಲ್ಲಿ ಇದ್ದಾಗ ಮಾತ್ರ, ಅಥವಾ ಅವಕಾಶಗಳ ಕೈಯಲ್ಲಿದೆ ಅಂದಾಗ ಮಾತ್ರ, ಅಥವಾ ಅವ್ರಿಗೆ ಶಕ್ತಿ ಇದೆ ಅಂದಾಗ ಮಾತ್ರ ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋದು, ಅವ್ರ ಜೊತೆಗೆ ನಿಂತ್ಕೊಳ್ಳೋದು, ಅವ್ರಿಗೆ ಅವಕಾಶ ಕೊಡೋದು ಅಲ್ಲ. ಅವರ ತೀರಾ ಕ್ಷೀಣಿಸಿದಂಥ ಸಂದರ್ಭದಲ್ಲೂ, ಕುಗ್ಗಿ ಹೋದಂಥ ಸಂದರ್ಭದಲ್ಲೂ ಅವ್ರ ಜೊತೆಗೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವ್ಯಕ್ತಿತ್ವ. ಅದು ಯಾರಾದ್ರೂ ಅಷ್ಟೇ. ಅವರು ಅವರ ವಯಸ್ಸು ಇದೆ, ದುಡಿತಾರೆ, ದುಡ್ಕೊಂಡು ತಿಂತಾರೆ, ಗಟ್ಟುಮುಟ್ಟಾಗಿದ್ದಾರೆ ಅಂದಾಗ ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋದಲ್ಲ.
ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ ಅಂದಾಗ ಸುತ್ತಮುತ್ತ ಇರುವವರು ಅವರಿಗೆ ನೆರವಾಗೋದಿದೆಯಲ್ಲ, ಇದನ್ನು ಮಾನವೀಯತೆ ಅಂತಾರೆ. ಹಾಗೆಯೇ ಇವ್ರಿಗೂ ಕೂಡ ಇವರ ಆಪ್ತರು, ಇವರ ಸ್ನೇಹಿತರು ಬೆನ್ನಿಗೆ ನಿಂತಿದ್ರು. ಎಷ್ಟಾದರೂ ಖರ್ಚಾಗಲಿ ನಿಮ್ಮನ್ನು ಉಳಿಸ್ಕೊಳ್ತೀವಿ ಅಂತ ಆಪ್ತರು ಹೇಳಿದರು. ಸಂಘ ಸಂಸ್ಥೆಗಳು ಏನು ಕಲಾವಿದರದ್ದು ಇದೆಯೋ ಅವರು ಸಹಾಯಕ್ಕೆ ಬಂದಿದ್ದರು. ಸ್ವಲ್ಪ ಚೇತರಿಕೆ ಕಂಡಾಗ, ಮಾತನಾಡಿದಾಗ ಎಲ್ರಿಗೂ ಖುಷಿ ಆಗಿತ್ತು. ಪರವಾಗಿಲ್ಲ, ಮತ್ತೆ ಈಗ ಮಾತಾಡ್ತಾ ಇದ್ದಾರೆ ಅಂತ. ಆದರೆ ಇದೀಗ ವಯೋಸಹಜ ಸಮಸ್ಯೆಗಳು ಅವರನ್ನು ಇನ್ನಿಲ್ಲದಂತೆ ಬಾಧಿಸಿತು. ಆ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮಣಿಪಾಲ್ ಆಸ್ಪತ್ರೆಯಲ್ಲಿಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು. ಆದರೆ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇರಲಿಲ್ಲ. 76 ವರ್ಷ ವಯಸ್ಸು ಪಾಪ. ಆಲ್ರೆಡಿ 3 ಬಾರಿ ನೋವು ಅನುಭವಿಸಿದ್ರು, ಹಾಸ್ಪಿಟಲಿಗೆ ಹೋಗಿದ್ರು. ಆದರೆ ಈ ಬಾರಿ ಮಾತ್ರ ಅವರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ, ಕೊನೆ ಉಸಿರೆಳೆದರು. ಇದೀಗ ಅವರು ಕೊನೆ ಉಸಿರೆಳೆದಿದ್ದಾರೆ, ಇಹಲೋಕ ತ್ಯಜಿಸಿದ್ದಾರೆ ಅನ್ನೋದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿಯಾದಂಥ ಬೇಸರ, ನಷ್ಟ ಕೂಡ ಹೌದು. ಇಂಥ ಕಲಾವಿದರನ್ನು ಪಡ್ಕೊಳ್ಳೋದು ಅದು ನಿಜವಾಗ್ಲೂ ಪುಣ್ಯ. ಇವತ್ತಿಗೆ ಇಂಥ ಕಲಾವಿದರು ಇದ್ದಿದ್ದರೆ ಕಾಲ್ ಶೀಟ್ ಇಲ್ಲ, ಅವಕಾಶ ಕೊಡೋಕ್ಕಾಗಲ್ಲ, ಈ ಥರದ್ದು ಹೇಳ್ತಾಯಿದ್ರು. ಅಥವಾ ಇತ್ತೀಚೆಗೆ ಹಾಸ್ಯ ನಟರು ಹೀರೋಗಳಾಗ್ತಾ ಇರೋದ್ರಿಂದ ನಮ್ಮಲ್ಲಿ ಹಾಸ್ಯ ನಟರ ಕೊರತೆ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅಥವಾ ಹಾಸ್ಯ ನಟರಿಗೆ ಅವಕಾಶ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಎಲ್ಲ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅನ್ನುವಂಥ ಈ ಜಮಾನದಲ್ಲಿ ಮೊದಲಿನ ರೀತಿಯಾದಂಥ ಸಿನಿಮಾಗಳು ಬರ್ತಿಲ್ಲ. ಈಗ ಹೀರೋ ವಿಲನ್ ಇಷ್ಟೇ. ಆದರೆ ಆಗ ಇಂಥ ಪಾತ್ರಗಳಿಗೆ ಒಂದು ತೂಕ ಇರ್ತಿತ್ತು ಮತ್ತು ಇಂಥ ಪಾತ್ರಧಾರಿಗಳಿಗೂ ಕೂಡ ಅವಕಾಶಗಳಿರ್ತಿತ್ತು. ಇದೆಲ್ಲ ನೋಡ್ತಾ ಇದ್ದರೆ ಇಂಥ ಪಾತ್ರಧಾರಿಗಳನ್ನು ನಾವು ಇದೇ ಕೊನೆಯ ಬಾರಿ ನೋಡ್ತೀವಾ, ಅಯ್ಯೋ ಇವ್ರು ಹೋಗ್ಬಿಟ್ರೆ ಮುಂದೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಿನಿಮಾ ರಂಗ ಬದಲಾಗ್ತಾ ಇದೆ, ಕಲಾವಿದರ ಮನಸ್ಥಿತಿ ಬದಲಾಗ್ತಾ ಇದೆ, ಹಿಂದಿನ ಗಟ್ಟಿ ಜೀವಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇದೀಗ ಬ್ಯಾಂಕ್ ಜನಾರ್ದನ್ ಅವರು ನಿಧನರಾಗಿರುವ ಸುದ್ದಿ ಸಿನಿಮಾ ರಂಗಕ್ಕೆ ನಿಜವಾಗ್ಲೂ ಬೇಸರದ ಸುದ್ದಿ. ಈ ಬಗ್ಗೆ ಮಾತನಾಡಲಿಕ್ಕೆ ಹೊನ್ನವಳ್ಳಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಅಮ್ಮ. ಸರ್ ಹೇಗಿದ್ದೀರಾ ಸರ್? ಏನೇ ಚೆನ್ನಾಗಿದ್ದೀನಿ. ಈಗ ಟಿವಿ ನೋಡ್ತಾ ಇದ್ದೆ, ಈಗ ರಾಮಾನಂದ್ ಬರ್ತೀನಿ ಅಂದ್ರು, ಕರ್ಕೊಂಡು ಹೋಗ್ತೀನಿ ಅಂದ್ರು, ಕಾಯ್ತಾ ಇದ್ವಿ. ಸರ್, ಕಲಾವಿದರ ಬದುಕು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ಎಷ್ಟೆಲ್ಲ ಸಿನಿಮಾಗಳನ್ನು ಮಾಡಿರ್ತಾರೆ, ಪಾತ್ರಗಳನ್ನು ಮಾಡಿರ್ತಾರೆ. ಆದರೆ ಅವರನ್ನು ನಾವು ಕಳ್ಕೊಳ್ತೀವಿ ಅಂತ ಅಂದಾಗ ನಿಜವಾಗ್ಲೂ ಆ ದುಃಖ ತಡ್ಕೊಳ್ಳೋದಕ್ಕಾಗಲ್ಲ. ಜನಾರ್ದನ್ ಅವ್ರ ಬಗ್ಗೆ ಮಾತಾಡೋದಾದರೆ ಸರ್, ನಿಮ್ಮ ಅವರ ಒಡನಾಟ ಹೇಗಿತ್ತು? ಅವ್ರ ಪಾತ್ರಗಳ ಆಯ್ಕೆ ಹೇಗಿತ್ತು ಸರ್? ನಾವು ಅವರು ಸುಮಾರು ಸಿನಿಮಾದಲ್ಲಿ ಮಾಡ್ತಾ ಇದ್ವಿ. ಏನು ಹಾಗೂ ಅವರಿಂದ ನಾನ್ ಕಲ್ತಿದ್ದೀನಿ, ನನ್ನಿಂದ ಅವನ್ ಕಲ್ತಾನೆ. ಬಟ್ ಬಹಳ ಒಳ್ಳೆ ಮನುಷ್ಯ. ಎಲ್ಲೇ ಹೋದ್ರು ನಗ್ನಗ್ತಾ ಇದನ್ ಮಾಡೋಣ, ಕಾಪಿ ಕೊಡ್ತೀವಿ. ಯಾರಿಗಾರ ಇದ್ ಮಾಡ್ಬೇಕು ಅಂತ ಅಂದ್ರೆ ಬ್ಯಾಂಕ್ ಜನಾರ್ದನ್ ಹತ್ರ ಕಲಿಬೇಕು. ಹಾಗಾಗಿ ಏನು ಪಾಪ ಆಗ್ಬಾರ್ದಾಗಿತ್ತು, ಆಯ್ತು. ಅವರ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಮನಃಶಾಂತಿ ಸಿಗ್ಲಿ. ಭೇಟಿ ಆಗಿದ್ರೆ ಸರ್ ರೀಸೆಂಟ್ ಆಗಿ ಯಾವತ್ತಾದ್ರೂ? ಇಲ್ಲಮ್ಮ, ಇತ್ತೀಚೆಗೆ ಭೇಟಿ ಆಗಿರ್ಲಿಲ್ಲ. ಯಾವಾಗ ಸರ್ ಲಾಸ್ಟ್ ಸಿಕ್ಕಿದ್ರು? ಆಯ್ತು, ಸುಮಾರು 5-6 ತಿಂಗಳಾಯ್ತು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇರೋರು, ಚಿಕನ್ ತಿನ್ನಂಗಾಯ್ತದೆ, ಚಿಕನ್ ಮಾಡ್ಕೊಡ್ತೀರಾ ಅಂತ. ಅಯ್ಯೋ ಬನ್ನಿ, ಏನು ಯಾವಾಗ ಹೇಳ್ತೀರಾ ಆಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಆಗ್ಬಾರ್ದಾಯ್ತು, ಆಯ್ತು. ಅಂದ್ರೆ ಸರ್ ಲಾಸ್ಟ್ ಭೇಟಿ ಆದಾಗ ಅವರ ಆರೋಗ್ಯ ಹೇಗಿತ್ತು ಸರ್? ನೀವು ಕೊನೆಯ ಬಾರಿ ಭೇಟಿ ಆಗಿದ್ರಲ್ಲ ಒಂದು 5-6 ತಿಂಗಳು ಹಿಂದೆ, ಆಗ ಆರೋಗ್ಯ ಹೇಗಿತ್ತು ಜನಾರ್ದನ್ ಅವ್ರದ್ದು? ಇಲ್ಲ, ಚೆನ್ನಾಗಿತ್ತು. ಚೆನ್ನಾಗಿತ್ತು. ನೋಡ್ತಾ ಇದ್ವಲ್ಲ, ಅದೇ. ಓಕೆ ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್,
ಜನಾರ್ದನ್ ಅವರ ಜೊತೆಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರು ಹೇಳೋದು ಹಾಗೇನೆ. ಜನಾರ್ದನ್ ಅವರ ಸ್ವಭಾವವೇ ಆ ರೀತಿಯಾಗಿತ್ತು. ತುಂಬಾ ಸಾಫ್ಟ್ವಾದಂಥ ಸ್ವಭಾವ, ಎಲ್ಲರ ಜೊತೆಗೆ ಬೆರೀತಾ ಇದ್ದರು, ಎಲ್ಲರಿಂದ ಕಲಿತಾ ಇದ್ದರು ಮತ್ತು ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತಾ ಇದ್ರು ಅಂತ 5-6 ತಿಂಗಳ ಹಿಂದೆ ಭೇಟಿಯಾದಂಥ ಸ್ನೇಹಿತರು. ಆದರೆ ಇವತ್ತು ವಿಧಿವಶರಾಗಿದ್ದಾರೆ ಅಂದಾಗ ಸಹಜವಾಗಿಯೇ ಬೇಸರ ಆಗತ್ತೆ. ಮಧ್ಯರಾತ್ರಿ 2:30 ಸುಮಾರಿಗೆ ವಿಧಿವಶರಾಗಿರೋದು. ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಅವರ ನಿವಾಸದಲ್ಲೇ ಮಾಡಲಾಗಿದೆ. ಅಂತಿಮವಾಗಿ ಅವರ ದರ್ಶನವನ್ನು ಪಡ್ಕೊಳ್ಬಹುದು. ಕಲಾವಿದರು ಆಗಮಿಸಿ ಅಂತಿಮ ದರ್ಶನವನ್ನು ಮಾಡಲಿದ್ದಾರೆ. ಇನ್ನು ಅಂತಿಮ ವಿಧಿವಿಧಾನ, ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಈ ಬಗ್ಗೆ ಅವರ ಕುಟುಂಬಸ್ಥರು ಇನ್ನೂ ಮಾಹಿತಿಯನ್ನು ನೀಡಿಲ್ಲ. ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಎಷ್ಟೊತ್ತಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.